ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಗಿಣಿರಾಮ, ಪಾಪ ಪಾಂಡು ಧಾರಾವಾಹಿ ನಟಿ ನಯನಾ ನಾಗರಾಜ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಚಂದದ ನಗು, ಪಟ್ಪಟ ಮಾತು, ಕೇಳುಗರನ್ನ ಮಂತ್ರಮುಗ್ಧಗೊಳಿಸುವಂಥ ಧ್ವನಿ, ಹೀಗೆ ತಮ್ಮದೇ ಆದಂಥ ಪ್ರತಿಭೆ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಪಡೆದಂಥ ನಟಿ ಈಕೆ. ಗಿಣಿರಾಮ ಧಾರಾವಾಹಿಯಲ್ಲಿ ಮಹದಿ ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಪಡೆದಂಥ ನಯನಾ ನಾಗರಾಜ್ ಇತ್ತೀಚೆಗೆ ನಡೆದ ಒಂದು ಸಂದರ್ಶನದಲ್ಲಿ ಗಿಣಿರಾಮ ಸೆಟ್ನಲ್ಲಿ ತಮಗಾದಂತಹ ಒಂದು ಕೆಟ್ಟ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ವ್ಯಕ್ತಿಯಿಂದ ನನ್ನ ಜೀವನವೇ ಹಾಳಾಯಿತು, ನಾನು ಡಿಪ್ರೆಷನಿಗೆ ಹೋಗಿದ್ದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಆ ವ್ಯಕ್ತಿ ಯಾರು, ಗಿಣಿರಾಮ ಸೆಟ್ನಲ್ಲಿ ಅವರಿಗಾದಂಥ ಕೆಟ್ಟ ಅನುಭವ ಏನು, ಅದರಿಂದ ಯಾವ ರೀತಿಯಾಗಿ ಹೊರಗೆ ಬಂದರು, ಎಷ್ಟು ಕಷ್ಟವನ್ನು ಅನುಭವಿಸಿದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗಿಣಿರಾಮ ಧಾರಾವಾಹಿ ಅದಾದ ಬಳಿಕ ನಯನಾ ಎಲ್ಲಿ ಹೋದ್ರು ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು. ಆಕೆ ಡಿಪ್ರೆಷನ್ಗೂ ಕೂಡ ಹೋಗಿದ್ರಂತೆ. ಸ್ನೇಹಿತರೆ, ಕೋವಿಡ್ ಪಾಸಿಟಿವ್ ಬಂದಾಗಲೂ ನಾನು ಕೆಲಸ ಮಾಡಿದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಕೊರೋನಾ 2ನೇ ಅಲೆ ಸಂದರ್ಭದಲ್ಲಿ ನನ್ನ ತಾಯಿಗೂ ನನಗೂ ಇಬ್ಬರಿಗೂ ಕೂಡ ಕೋವಿಡ್ ಲಕ್ಷಣಗಳು ಕಂಡು ಬರುತ್ತೆ. ಗಿಣಿರಾಮ ಟೀಮ್ ಅವರಿಗೆ ಹೇಳಿದೆ, ನನಗೆ ಕೆಮ್ಮಿದೆ, ನನ್ನ ತಾಯಿಗೆ ಕೋವಿಡ್ ಇದೆ, ನನಗೂ ಇರಬಹುದು, ನಾನು ಶೂಟಿಂಗ್ಗೆ ಬರಲ್ಲ ಸರ್ ಅಂತ ಹೇಳ್ತಾರೆ. ಆದರೆ ಅವರು ಅದನ್ನು ತುಂಬ ಲೈಟಾಗಿ ತೆಗೆದುಕೊಂಡು ಬಾರಮ್ಮ ಏನಾಗಲ್ಲ ಅಂತ ಹೇಳ್ತಾರಂತೆ. ಆದರೆ ಶೂಟಿಂಗ್ಗೆ ಹೋಗೋಕೆ ನನಗೆ ಭಯ ಕೂಡ ಇತ್ತು. ಯಾಕಂತಂದರೆ ಸೆಟ್ನಲ್ಲಿ ವಯಸ್ಸಾದವರಿದ್ರು, ಚಿಕ್ಕ ಮಕ್ಕಳಿದ್ರು, ಅನಾರೋಗ್ಯ ಇರುವವರು ಕೂಡ ಇದ್ದರು. ಸೊ ಬೇರೆಯವರಿಗೆ ಬರುತ್ತೋ ಬಿಡುತ್ತೋ, ನಾವು ಜಾಗೃತಿಯಿಂದ ಇರೋದು ಮುಖ್ಯವಾಗಿತ್ತು. ಯಾಕಂತಂದರೆ ಅದರ ತೀವ್ರತೆನ ನಾವು ಹೊರಗಡೆ ನೋಡ್ತಾ ಇದ್ವಿ, ನ್ಯೂಸ್ನಲ್ಲಿ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಕೆಟ್ಟ ಪರಿಸ್ಥಿತಿಯನ್ನು ಸಾಕಷ್ಟು ಜನ ಅನುಭವಿಸ್ತಾ ಇದ್ರು ಅನ್ನುವಂಥದ್ದನ್ನು. ಆದರೆ ಅವರಿಗೆ ಕೆಲಸ ಆಗಬೇಕಿತ್ತು, ಬರಲೇಬೇಕು ಅಂತ ತುಂಬ ಬಲವಂತವನ್ನು ಕೂಡ ಸೆಟ್ನಲ್ಲಿ ಮಾಡ್ತಾರಂತೆ. ಕೊನೆಗೆ ನಾನೇ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ಬಂದರೆ ಬರ್ತೇನೆ ಅಂತ ಹೇಳ್ತೀನಿ. ಅವರು ಆಗಲ್ಲ, ಟೆಸ್ಟಿಗೆ ನಾನೊಬ್ಬರನ್ನ ಕಳಿಸ್ತೀನಿ, ಬೆಳಿಗ್ಗೆ ಟೆಸ್ಟ್ ಕೊಟ್ಟು ಬಾ ಅಂತ ಹೇಳ್ತಾರೆ. ಒಂದು ಸ್ಯಾಂಪಲ್ ತೆಗೆದುಕೊಂಡು ಹೋಗಿದ್ದಕ್ಕೆ 4,000 ತೆಗೆದುಕೊಳ್ತಾರೆ. ಸೊ ಯಾಕೆ 4,000 ಅಂತಂದರೆ ಸಂಜೆ ವೇಳೆ ರಿಪೋರ್ಟ್ ಕೊಡ್ತಾರೆ, ಅದೇ ಕಾರಣಕ್ಕೆ ಕಾಸ್ಟ್ಲಿ ಅನ್ನುವಂಥದ್ದನ್ನು ಹೇಳ್ತಾರಂತೆ. ಹಾಗೆ ಸ್ನೇಹಿತರೆ, ಇವರು ಶೂಟಿಂಗ್ಗೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಫುಲ್ ಹುಷಾರಿಲ್ಲ ಅಂದರೂ ಕೂಡ ಶೂಟಿಂಗ್ಗೆ ಹೋಗ್ತಾರಂತೆ. ಆದರೆ ಇವರು ತುಂಬ ಜಾಗೃತಿಯನ್ನು ವಹಿಸ್ಕೊಂಡಿರ್ತಾರೆ. ಅಂದರೆ ಮಾಸ್ಕ್ ಹಾಕೋದಾಗಿರ್ಬೋದು, ಯಾರ ಜೊತೆ ಕೂಡ ಬೆರೆಯೋದಾಗಿರ್ಬೋದು, ಇವೆಲ್ಲ ಯಾವುದೂ ಮಾಡೋದಿಲ್ಲ. ಯಾಕಂತಂದರೆ ಇವರು ಹಠ ಮಾಡಿದ್ದಕ್ಕೆ ನಾನು ಬಂದೆ, ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಯನಾ ನಾಗರಾಜ್ ಅವರಿಗೆ ಇತ್ತು. ಸೊ ನಿರ್ದೇಶಕರಿಗೆ ಮೊದಲೇ ಹೇಳಿದೆ, ನಾನು ಯಾರ ಹತ್ರ ನಿಂತು ಕೂಡ ಶೂಟಿಂಗ್ ಮಾಡಲ್ಲ, ಟೇಕ್ ಅಂದಾಗ ಮಾತ್ರ ಮಾಸ್ಕನ್ನು ತೆಗಿತೀನಿ, ತುಂಬ ಕ್ಲೋಸಪ್ಪನ್ನು ಕೂಡ ಇಡಬೇಡಿ, ಮಾಸ್ಕ್ ಹಾಕಿ ಮೇಕಪ್ ಕೂಡ ಹೋಗಿರುತ್ತೆ, ಜೊತೆಗೆ ಯಾರ ಹತ್ರ ಆದರೂ ಇರುವಂಥ ಒಂದು ಡೈಲಾಗ್, ಅಂದರೆ ಇಬ್ಬರು ಮಾತನಾಡುವಂಥದ್ದಾಗಿರ್ಬೋದು, ಫ್ಯಾಮಿಲಿ ಜೊತೆ ಕೂತು ಮಾತನಾಡುವಂಥದ್ದು, ಇಂಥ ಒಂದಷ್ಟು ಸೀನ್ಗಳು ದಯವಿಟ್ಟು ಮಾಡಿಸ್ಬೇಡಿ ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಾರೆ. ಅಷ್ಟೇ ಅಲ್ಲ, ಶೂಟಿಂಗ್ ರೂಮ್ಗಳನ್ನು ಕೂಡ ಇವರು ಬಳಸ್ತಾ ಇರಲಿಲ್ಲ. ಸೊ ನಾನು ಮುಟ್ಟಿದಂಥ ಜಾಗಕ್ಕೆ ನಾನೇ ಸ್ಪ್ರೇಯನ್ನು ಮಾಡ್ತಾ ಇದ್ದೆ, ಸ್ಯಾನಿಟೈಸ್ ಮಾಡ್ತಾ ಇದ್ದೆ, ನನ್ನ ಹತ್ರ ಯಾರು ಬರೋದಕ್ಕೂ ಕೂಡ ನಾನು ಬಿಡ್ತಾ ಇರಲಿಲ್ಲ. ನಿರ್ದೇಶಕರು ಕೂಡ ಅರ್ಥ ಮಾಡಿಕೊಂಡು ದೂರಾನೇ ನಿಂತು ಶೂಟಿಂಗನ್ನು ಮಾಡಿಸಿದ್ರು. ಸೊ ಸಂಜೆ ನನ್ನ ಕೋವಿಡ್ ರಿಪೋರ್ಟ್ ಪಾಸಿಟಿವ್ ಅಂತ ಬರುತ್ತೆ. ಆವಾಗ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಮೀಟರ್ ಆಫ್ ಆಯಿತು ಅನ್ನುವಂಥದ್ದನ್ನು ನಯನ್ ಅವರು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳ್ತಾರೆ. ಅಲ್ಲಿ ತನಕ ಲೈಟಾಗಿ ತೆಗೆದುಕೊಂಡಿದ್ದವರು ಪಾಸಿಟಿವ್ ಅಂದ ತಕ್ಷಣ ಇಡೀ ಮನೆ ಸ್ಪ್ರೇಯನ್ನು ಹಾಕಿಸ್ತಾರಂತೆ. ಹೊರಡಮ್ಮ ನೀನು ಅಂತ ಇದ್ದಕ್ಕಿದ್ದಂತೆ ಹೇಳ್ತಾರಂತೆ. ಬರುವಾಗ ಪಿಕ್ ಮಾಡಿದ್ದೀರಿ, ಈಗ ಕಾರಲ್ಲೇ ಕಳಿಸಿ ಅನ್ನುವಂಥದ್ದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನನ್ನ ಹುಷಾರಲ್ಲಂತೂ ನಾನಿದ್ದೆ, ಆದರೆ ಇದರ ಮೇಲೆ ನನಗೆ ಗೊತ್ತಿಲ್ಲ, ನನಗೆ ತುಂಬ ಬೇಜಾರಾಯಿತು, ಶೂಟಿಂಗ್ಗೋಸ್ಕರ ನೀವು ಈ ಲೆವೆಲ್ಗೆ ಇಳಿದು ಬಿಡ್ತೀರಾ, ಇದೆಲ್ಲ ಆಚೆ ಕಡೆ ಗೊತ್ತಾಗಲ್ಲ, ನಿಜವಾಗಿಯೂ ಕೂಡ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅಂದರೆ ಬಂದಾಗ ಆಕೆಗೆ ಎಲ್ಲವನ್ನ ಕೂಡ ಕಾರ್ ಕಳಿಸೋದಾಗಿರ್ಬೋದು, ಮೇಕಪ್ಪು ಎಲ್ಲವನ್ನ ಮಾಡಿಸ್ತಾರೆ. ಯಾವಾಗ ಪಾಸಿಟಿವ್ ಅಂತ ಗೊತ್ತಾಗುತ್ತೋ ಆವಾಗ ಆಕೆಗೆ ಒಂದು ಸ್ವಲ್ಪನೂ ಮರ್ಯಾದೆಯನ್ನು ಕೊಡೋದಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ವ್ಯಕ್ತಿ ನನ್ನ ಲೈಫ್ ಹಾಳು ಮಾಡೋದಕ್ಕೆ ಯತ್ನಿಸಿದ್ರು. ಯಾಕಂತಂದರೆ ನಾನು ಗಿಣಿರಾಮ ಧಾರಾವಾಹಿಯನ್ನು ಬಿಟ್ಟೆ ಅಂತ, ನಾನೇ ಗಿಣಿರಾಮ ಕ್ವಿಟ್ ಮಾಡಿದ್ದು ಅಂತ ಆಚೆ ಕಡೆ ಯಾರಿಗೂ ಕೂಡ ಗೊತ್ತಿಲ್ಲ. ಕಳೆದ ವರ್ಷ ಜೂನ್ನಲ್ಲಿ ಈ ಧಾರಾವಾಹಿ ಮುಗಿತು, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಇವರಿಂದ ಶೂಟಿಂಗ್ ಇದೆ ಅಂತ ಕರೆ ಬಂದಾಗ ಅಳ್ತಿದ್ದೆ ಅಂತ ಗಿಣಿರಾಮ ಧಾರಾವಾಹಿ ಚಿತ್ರೀಕರಣದಲ್ಲಿ ನಡೆದಂಥ ಕಹಿ ಅನುಭವವನ್ನು ಈಕೆ ಹಂಚ್ಕೊಂಡಿದ್ದಾರೆ. ಸ್ನೇಹಿತರೆ, ಸಾಕಷ್ಟು ಜನ ಈಕೆ ಯಾವ ಕಾರಣಕ್ಕೋಸ್ಕರ
ಅದಕ್ಕೋಸ್ಕರ ಸೀರಿಯಲ್ ಬಿಟ್ಟರು ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ರು. ಆದರೆ ಸಡನ್ನಾಗಿ ಈ ಧಾರಾವಾಹಿಯನ್ನು ಅಂದರೆ ಗಿಣಿರಾಮ ಧಾರಾವಾಹಿಯೇ ಮುಗ್ದೋಗುತ್ತೆ, ಹಾಗಾಗಿ ಈಕೆ ಧಾರಾವಾಹಿಯನ್ನು ಬಿಟ್ಟರು, ಈ ರೀತಿ ಆಗಿತ್ತಂತೆ. ಇದು ಯಾವುದು ಕೂಡ ಯಾರಿಗೂ ಆ ಸಂದರ್ಭದಲ್ಲಿ ಗೊತ್ತೇ ಆಗಿಲ್ಲ. ಹಾಗಾಗಿ ಲೈಫನ್ನು ಹಾಳು ಮಾಡಿದಂಥ ವ್ಯಕ್ತಿ ಮೇಲೆ ಇವತ್ತಿಗೂ ಕೂಡ ನಯನಾ ನಾಗರಾಜ್ ಅವರಿಗೆ ಬೇಸರ ಇದ್ದೇ ಇದೆ. ಸೊ ಗಿಣಿರಾಮ ಧಾರಾವಾಹಿಯನ್ನು ಬಿಟ್ಟೆ ಅಥವಾ ಕ್ವಿಟ್ ಮಾಡಿದ್ದು ಯಾರಿಗೂ ಕೂಡ ಆಚೆಗೆ ಗೊತ್ತೇ ಆಗಿಲ್ಲ. ಯಾಕಂತಂದರೆ ಆ ಧಾರಾವಾಹಿ ಮುಗ್ದೇ ಹೋಯಿತು. ಅಲ್ಲಿ ತನಕ ಕೂಡ ನನಗೆ ಹುಷಾರಿಲ್ಲ ಅಂತಂದರೂ ಕೂಡ ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ್ರು. ಯಾವಾಗ ಪಾಸಿಟಿವ್ ಅಂತ ಗೊತ್ತಾಯಿತು, ಕಿಂಚಿತ್ತು ಮರ್ಯಾದೆಯನ್ನು ಕೊಡದೆ ಹೋಗಮ್ಮ ಅಂತ ಹೇಳ್ತಾರಂತೆ. ಸೊ ಹೀಗಾಗಿ ಆ ಒಂದು ಇಂಟರ್ವ್ಯೂ ಅಲ್ಲಿ ನಯನಾ ನಾಗರಾಜ್ ಅವರು ಗಿಣಿರಾಮ ಸೆಟ್ನಲ್ಲಿ ಒಂದು ನಡೆದಂತಹ ಒಂದಷ್ಟು ಕಹಿ ಘಟನೆಯನ್ನು ಹಂಚ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ, ಕೋವಿಡ್ ಟೈಮಲ್ಲಿ ನೀವು ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿದ್ರಿ? ನಟ ನಟಿಯರು ಅಂತ ಬಂದಾಗಲೂ ಕೂಡ ಆ ಸಮಯದಲ್ಲಿ ಕೆಲವೊಂದಷ್ಟು ಸೀರಿಯಲ್ಗಳನ್ನು ಇದ್ದಕ್ಕಿದ್ದಂತೆ ಮುಗಿಸ್ತಾರೆ. ಮಗಳು ಜಾನಕಿ ಆಗಿರ್ಬೋದು, ಹೀಗೆ ಸಾಕಷ್ಟು ಧಾರಾವಾಹಿಯನ್ನು ಕೋವಿಡ್ ಸಮಯದಲ್ಲಿ ಮುಗಿಸಿದ್ದು ಇದೆ. ಕೆಲವೊಂದು ಧಾರಾವಾಹಿಗಳನ್ನು ಮತ್ತೆ ಕಂಟಿನ್ಯೂ ಮಾಡಿದ್ದು ಕೂಡ ಇದೆ. ಕೆಲವೊಂದು ಧಾರಾವಾಹಿಯನ್ನು ಒಂದು ಡಿಟೇಲ್ ಆಗಿ ಅಂತ್ಯವನ್ನು ಕೊಟ್ಟು ಮುಗಿಸಿದ್ರು. ಅದೇ ರೀತಿಯಾಗಿ ಗಿಣಿರಾಮ ಧಾರಾವಾಹಿ ಕೂಡ. ಸೊ ನಟ ನಟಿಯರು ಅಂತ ಬಂದಾಗ ತಮ್ಮ ಕಷ್ಟದ ಜೀವನ ಆಗಿರ್ಬೋದು ಅಥವಾ ಪರಿಸ್ಥಿತಿಯನ್ನು ಬದಿಗಿಟ್ಟು ನಟನೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ರೀತಿಯಾದಂಥ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಅಥವಾ ಯಾರೇ ಆಗಲಿ ಈ ರೀತಿಯಾಗಿ ನಟ ನಟಿಯರನ್ನು ಬಳಸ್ಕೊಂಡು ಕೆಲಸ ಮಾಡಿಸಿದಂಥ ಸಂದರ್ಭದಲ್ಲಿ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.